ಅರಮನೆ ಒಳಗೆ ನಡೆಯುವಂಥ ದಸರಾ ಅಥವಾ ನವರಾತ್ರಿ, ತಾವು ಆಚರಿಸುವಂಥ ನವರಾತ್ರಿ ಬಗ್ಗೆ ನಮ್ಗೆ ಹೇಳೋದಾದ್ರೆ? ಪಾಡ್ಯದ ದಿನ ಬೆಳಗ್ಗೆ ಎಣ್ಣೆ ಸ್ನಾನ ಆಗುತ್ತೆ. ಇವತ್ತು ಬಂದು 10 ದಿನ ಒಂದು ಶುದ್ಧ ರೀತಿಯಲ್ಲಿ ಆರಾಧನೆ ಮಾಡಬೇಕಾಗಿದೆ. ಸೊ ಆ ಎಣ್ಣೆ ಸ್ನಾನ ಮತ್ತು ನಂತರ ಕಂಕಣ ಕಟ್ಟೋದ್ರಲ್ಲಿ, ಕಂಕಣ ರೋಹಣ ಮಾಡೋದ್ರಲ್ಲಿ ನಮಗೆ ಒಂದು ರೀತಿಯ ಶುದ್ಧತೆ ಬರುತ್ತೆ. ಅದು ಒಂದು ಚೌಕಟ್ಟು ಅಷ್ಟೇ, ಒಂದು ಭಾವನೆ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಸಾಂಕೇತಿಕವಾಗಿ ಅದು ಮಾಡುವಂಥದ್ದು ಒಂದು ವಿಧಿ. ಜೊತೆಗೆ ಸಿಂಹಾಸನ ರೋಹಣ ಆಗುತ್ತೆ. ಅದು ಸಹಜವಾಗಿ ಪ್ರಥಮ ಬಾರಿಗೆ ನಾವು ಸಿಂಹಾಸನ ಮೇಲೆ ಕೂತ್ಕೊಳ್ಳೋದು ಅದು ಏನಕ್ಕಂದರೆ ಬೆಳಗ್ಗೆನೇ ಅವರು ಪ್ರಾಣ ಪ್ರತಿಷ್ಠೆ ಮಾಡಿರ್ತಾರೆ. ಸಿಂಹಾಸನಕ್ಕೆ ಪೂಜೆ ಇರುತ್ತೆ, ಕಲಶ ಪೂಜೆ ಇರುತ್ತೆ, ಇತ್ಯಾದಿ ಎಲ್ಲ ಮುಗಿಯುತ್ತೆ. ನಂತರ ಸಾಯಂಕಾಲ ಪ್ರತಿದಿನ ದರ್ಬಾರ್ ಇರುತ್ತೆ. ಮಧ್ಯದಲ್ಲಿ ಪಂಚಮಿ ಅಥವಾ ಷಷ್ಠಿ ದಿನ ಸರಸ್ವತಿ ಪೂಜೆ ಇರುತ್ತೆ. ನಂತರ ಕಾಳರಾತ್ರಿ ದಿನ, ಸಪ್ತಮಿ ದಿನ ಕಾಳರಾತ್ರಿ ಅದು ಇದರ ಪೂಜೆ ಇರುತ್ತೆ. ನಮ್ಮ ಮಹಿಷಾಸುರನ್ನು ಸಂಹಾರ ಮಾಡುವಂಥದ್ದು ವಿಧಿ ನಡೆಯುತ್ತೆ. ನಂತರ ದುರ್ಗಾಷ್ಟಮಿ ಭಾಳ ವಿಶೇಷವಾದಂಥ ದಿನ, ವಿಶೇಷವಾದಂಥ ಅಭಿಷೇಕ ಆಗುತ್ತೆ. ನಿತ್ಯ ನಮ್ಮದು ಬೆಳಗ್ಗೆ ಒಂದು 3:30-4 ಗಂಟೆ ಕಾಲ ಪೂಜೆ ಇರುತ್ತೆ. ಸಾಯಂಕಾಲ ಒಂದು 2:30 ಗಂಟೆ ಕಾಲ ಪೂಜೆ ಇರುತ್ತೆ. ದರ್ಬಾರ್ ಆದಮೇಲೆ ಮಹಾಮಂಗಳಾರತಿ, ಬೆಳಗ್ಗೆನೂ ಕೂಡ ಪೂಜೆ ಆದ ನಂತರ ಮಹಾಮಂಗಳಾರತಿ.